ಆ ಕಂಪನಿಯವರು ಮತ್ತೊಂದು ಅವಾಗ ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡಿತ್ತು. NITK ಇಂದ 5 ಜನ ಪರಿಣಿತರ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮತ್ತು ಕಂಪನಿಯವರು ಮತ್ತು ಆ ಭಾಗದ ಸಾರ್ವಜನಿಕರು ಮುಖಂಡರು ಏನಿದ್ದಾರೆ ನಾಗರಿಕ ಹಿತರಕ್ಷಣಾ ವೇದಿಕೆ ಅಂತ ಮಾಡಿದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುಮಾರು 2.25 ಗಂಟೆ ಇದ್ರ ಬಗ್ಗೆ ಚರ್ಚೆ. ನಾನು ನಿನ್ನೆ ಎಲ್ಲ ಕೆಲಸ ಬದಿಗಿಟ್ಟು ನಾನೇ DC ಅವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ಇದು ಮಾಡಿ ನಿನ್ನೆ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ಅಥವಾ ನಾಳೆ ಎಕ್ಸ್ಪರ್ಟ್ ಕಮಿಟಿಯವರು ಅಲ್ಲಿ ವಿಸಿಟ್ ಮಾಡಿ ನಾವೇ ಅವ್ರು ಏನೋ ಮಾಡಿದ್ದಾರೆ ಅಂತ ಹೇಳಿ, ಬಟ್ ವಿ ಆರ್ ನಾಟ್ ಹ್ಯಾಪಿ. ನಾನು ಹೇಳಿದ್ ನೀವು ಏನು ಮಾಡಿದ್ರು ನಮಗೆ 0 ಪೊಲ್ಯೂಷನ್ ತಂದು ಕೊಡಬೇಕು. ಅಂದರೆ ಅದಕ್ಕೆ ಮೆಜರ್ಮೆಂಟ್ ಇಲ್ಲ. ಈಗ ಈ ಸ್ಮೆಲ್ ಪೊಲ್ಯೂಷನ್ಗೆ ಈಗ ಅದಕ್ಕೆ ಮೆಜರ್ಮೆಂಟ್ ಯಾವುದಿಲ್ಲ. ನಮ್ಮ ಮೂಕೆ ಅದಕ್ಕೆ ಒಂದು ಮೆಜರ್ಮೆಂಟ್ ಇದ್ದ ಹಾಗೆ. ಹಾಗಾಗಿ ನಾವು ಏನು ಮಾಡಿದ್ವಿ ನಿನ್ನೆ, ಹೌ ಟು ಕಂಟ್ರೋಲ್ ದ್ಯಾಟ್ ಅಂತೇಳಿ ನೀವು ಮಾಡಿದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವ್ರು ಹೇಳಿದ್ರು ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ವಿ ಅಂತೇಳಿ. ವಾಟರ್ ಪೊಲ್ಯೂಷನ್ಗೆ ದಾರಿ ಇದೆ, ಆದರೆ ಇದಕ್ಕೊಂದಕ್ಕೆ ಇವತ್ತು ಏರ್ ಪೊಲ್ಯೂಷನ್ಗೆ ಇದೆ. ಅದೇ ಸ್ಮೆಲ್ ಪೊಲ್ಯೂಷನ್ಗೆ ಇವತ್ತು ಇಷ್ಟವರೆಗೆ ಎಲ್ಲೂ ಪರಿಹಾರ ಕಂಡು ಹುಡುಕಿಲ್ಲ. ನಿನ್ನೆ ಅದಕ್ಕೆ ಹೋಗಿ ಏನು ಹೇಳಿದ್ವಿ, ನಮಗೆ ನೆಕ್ಸ್ಟ್ ಏನು ಬರಬಾರ್ದು ಅಂತ ಹೇಳಿದ್ರೆ ಯು ಟೇಕ್ ದಿ ಅಡ್ವೈಸ್ ಆಫ್ ದಿಸ್ ಪೀಪಲ್ ಅಂತ ಹೇಳಿ ಎಕ್ಸ್ಪರ್ಟ್ ಕಮಿಟಿ ಡೆಲ್ಲಿಯಿಂದ ಒಬ್ರು ಕದಮ್ ಅಂತ ಹೇಳಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ನಾನು ಇನ್ ಕೋಆರ್ಡಿನೇಷನ್ ವಿತ್ ಕದಮ್, ಅದು ಇಲ್ಲಿ ಲೋಕಲ್, ಮತ್ತೆ ಮಂಗಳೂರಲ್ಲಿ ಒಂದು ಟೀಮ್ ಇದೆ, ಅವ್ರನ್ನೆಲ್ಲ ಸೇರಿಸಿ ಒಂದು ಟೀಮ್ ಮಾಡಿ ನಿನ್ನೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಿನ್ನೆ ಒಂದು ಇದು ಮಾಡಿ ಅವರು ಸದ್ಯ ಇವತ್ತು ತಪ್ಪಿದೆ ನಾಳೆ ಅವರ ಇನ್ಸ್ಪೆಕ್ಷನ್ ಮಾಡ್ತಾರೆ. ಈ ನಮ್ಮ ವಿದ್ಯಾ ಮೇಡಮ್ ಇರುವಾಗ DC ಅವರು ಇರುವಾಗ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಆ ಟೀಮ್ ಅವರೇ ಅವ್ರು ಹೇಳಿದ್ರು ನಾವು ಕೊಟ್ಟಂತ ಇದನ್ನ ಇವ್ರು ಯಾವ್ದು ಇದು ಮಾಡಲಿಲ್ಲ ಮತ್ತೆ ನಮ್ಮ ಗಮನಕ್ಕೆ ತರಲಿಲ್ಲ ಅಂತೇಳಿ. ಅವ್ರು ಹೇಳಿದ್ರು ನೀವು ಅವ್ರು ಏನ್ ಮಾಡ್ಬೇಕಾಗಿತ್ತು, ಅವರು ಇಂಪ್ಲಿಮೆಂಟ್ ಮಾಡಿ ಅದನ್ನ DC ಕೊಟ್ಟು DC ಇಂದ ಅವರಿಗೆ ಪರ್ಮಿಷನ್ ತಗೋಬೇಕಾಯ್ತು. ಅದು ಯಾವುದು ನಾವು ಮಾಡ್ತಾ ಇಲ್ಲ. ಈ ಜಿಲ್ಲಾಧಿಕಾರಿಗಳ ಮೇಲೆ, ಆಮೇಲೆ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಅವ್ರ ಮೇಲೆ ಒತ್ತಡ ತರುವಂತ ಕೆಲಸವನ್ನು ಅಷ್ಟೇ ಮಾಡ್ತಾ ಇದ್ದಾರೆ ಬಿಟ್ರೆ. ಆಮೇಲೆ ಅವರೊಂದು ಮೊನ್ನೆ ಕೋರ್ಟಿಗೆ ಒಂದು ಅಫಿಡವಿಟ್ ಹಾಕಿದ್ರು, ಒಂದು ಕ್ಲೈಂಟ್ ಕಾಪಿ ಹಾಕಿದ್ರು. ಅವರನ್ನೇನು ಹೇಳ್ತಾರೆ, ಅಲ್ಲಿ ಶಾಸಕರು BJP ಅವರು ಇದ್ದಾರೆ, ಹಾಗಾಗಿ ಅವರು ಮೈನಾರಿಟಿ ವಿರೋಧಿ ಅಂತ ಹೇಳಿ ಒಂದು ಪಾಪ ಅವರು ಟು ಸ್ಟ್ರೆಂಥನ್ ದೇರ್ ಕೇಸ್, ಅವರ ಕೇಸ್ ಭದ್ರ ಆಗ್ಬೇಕು ಅಂತೇಳಿ ಮಾಡಿದ್ದಾರೆ ಗೊತ್ತಿಲ್ಲ. ಅದು ಹೇಳಿದೆ ನಾನು, ನೀನು ಉಲ್ಲೇಖ ಮಾಡಿದೆ, ನಾನು ನಿಮ್ಗೆ ಎಲ್ಲಿ ತೊಂದರೆ ಮಾಡಿದ್ದೀನಿ, ಅದು ನಾನು ಇಂಡಸ್ಟ್ರಿ ಬರ್ಬೇಕಂತ ಹೇಳೋನು. ಆದ್ರೆ ಏನಾಗುತ್ತೆ, 0 ಪೊಲ್ಯೂಷನ್ ತಗೊಂಬಂದು ಅದನ್ನ ಜನರಿಗೆ, ಈಗ ನೀವು ಅಫ್ಕೋರ್ಸ್ ಒಂದು 200 ಜನರಿಗೆ ಕೆಲಸ ಕೊಟ್ಟಿದ್ದೀರಿ. ಅದು ನಮ್ಮ ಕ್ಷೇತ್ರದವರು ಸುಮಾರು 70 ಜನ ಅಲ್ಲಿ ಇದ್ದಾರೆ, ಕೆಲಸ ಮಾಡ್ತಾರೆ. ವಿ ವಿಲ್ ಹ್ಯಾಪಿ ವಿತ್ ದ್ಯಾಟ್. ತುಂಬಾ ಜನ ಇಲ್ಲಿ ಲೋಕಲ್ ಇಂಡಸ್ಟ್ರಿ ಮೇಲೆ ಹೋಗ್ತಾರೆ. ಹಾಗಾಗಿ ನಾನು ಬೇರೆ ಎಲ್ಲರೂ ಬರ್ತಿದ್ದಾರೆ, ಬೇರೆ ಸಮಸ್ಯೆ, ಎಲೆಕ್ಟ್ರಿಸಿಟಿ ಇಲ್ಲ ಅಂತೇಳಿ, ರೋಡ್ ಇಲ್ಲ ಅಂತೇಳಿ ಸಹಾಯ ಮಾಡ್ತಾನೆ ಇದ್ದೀನಿ. ಹಾಗಾಗಿ ನಿನ್ನೆ ಅವ್ರನ್ನೆಲ್ಲ ಕರೆದು ಇಬ್ಬರನ್ನ ಬಂದ್ ಮಾಡ್ಬೇಕಂತ ಹೇಳಿದ್ರು. ಕೊನೆಗೆ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು. ನಾನು ಟೈಮ್ ಕೊಡ್ಬೇಕಾದ್ರೆ ನಿಮ್ಮ ಸೊಲ್ಯೂಷನ್ ಸಾಕಾಗುದಿಲ್ಲ. ಹಾಗಾಗಿ ನೀವು ಇವ್ರನ್ನ ಸೇರಿಸ್ಕೊಂಡು ಅದಕ್ಕೆ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಅಂತೇಳಿ ನಿನ್ನೆ ತಾನೇ ನಿರ್ಧಾರ ಆಗಿದೆ. 1 ತಿಂಗಳು ಟೈಮ್ ಕೊಟ್ಟಿದೆ ಅವರಿಗೆ. ಅದನ್ನ ಜಾಸ್ತಿ ಡ್ರ್ಯಾಗ್ ಮಾಡೋಂಗಿಲ್ಲ, 1 ತಿಂಗಳು ಟೈಮ್ ಇದು ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಆ ಸಮಿತಿ ಇವತ್ತು ನಾಳೆ ಹೋಗ್ತಾ ಇದೆ, ಎಕ್ಸ್ಪರ್ಟ್ ಸಮಿತಿ. ಅವ್ರು ಅಂದ್ರೆ ಅವತ್ತು ಹೋದವರು ಮತ್ತೆ ಅವ್ರು ಯಾರನ್ನ ಅಲೋ ಮಾಡಿಲ್ಲ. ಅವರು ಸ್ವಲ್ಪ ಅಲ್ಲಿ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಅಲ್ಲ, ನಾನು ಮೊನ್ನೆ ಹೋಗಿದ್ದೆ, ನನಗೂ ವಾಸನೆ ಬಂತು. ನಾನು ಒಂದು ರೌಂಡ್ ಹೋಗಿ ಬಂದೆ, ನನಗೂ ಅಲ್ಲಿ ಯಾರು ಫೋನ್ ಮಾಡಿದ ತಕ್ಷಣ ನಾನು ಕಾರ್ ಇದು ಓಪನ್ ಮಾಡಿ ನಾನು ಹೋಗಿ ಬಂದೆ, ನನಗೂ ವಾಸನೆ ಬಂತು. ಅದು ನಾನು ನಿನ್ನೆ ಎಲ್ಲ ಗಮನಕ್ಕೆ ತಂದಿದ್ದೀನಿ. ನಿನ್ನೆ ತಾನೇ ಮೀಟಿಂಗ್ ಆಗಿದೆ.